ಅಲ್ಲ ಗುರು, ನನ್ನನ್ನ ಗೇ ಅಂತ ಅಂದಿದ್ದಾಳಲ್ಲ, ನಮ್ಮ ಅಪ್ಪ ನನ್ನನ್ನ ಗಂಡಸು ಅಂತ ಇತ್ತಿರೋದು ಆಯ್ತಾ, ಗೇ ಆಗಿ ಗುಡ್ಸಿಲ್ಲ ಆಯ್ತಾ. ನಾನೇನೋ ಟ್ರಾನ್ಸ್ಜೆಂಡರ್ ಜೊತೆ ವಿಡಿಯೋ ಮಾಡ್ಬಿಟ್ಟೆ ಅಂತ ನಿನ್ ಗೇ ಅನ್ಕೊಂಡಿದ್ಯಲ್ವಾ. ನೀನೇನು ಮತ್ತೆ ನೀನು ಸಿಕ್ಸ್ ಹುಡುಗ ಜೊತೆ ಎಲ್ಲ ಜೊತೆ ಮಾತಾಡ್ತಿದ್ಯಲ್ಲ, ನೀನೇನು ನಿಜವಾಗ ನೀನು ಹುಡುಗಿನೇನಾ? ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಾನು ನಿನ್ನ ಜೊತೆ ಟೈಮ್ ಪಾಸ್ ಮಾಡ್ತಿಲ್ಲ ಅಂತ ಅನ್ಕೊಂಡು ಏನು ಈ ಥರ ಹೇಳ್ತಿದ್ಯಾ ನೀನು? ನಾನು ನಿನ್ನ ಜೊತೆ ಟೈಮ್ ಪಾಸ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಗುರು. ನಾನೇನಕ್ಕೆ ಇಷ್ಟ ಮಾಡಬೇಕು? ನಂಗೆ ಆ ಥರ ಇದೇ ಇಲ್ಲ, ನಿನ್ನ ಮೇಲೆ ಫೀಲಿಂಗ್ಸೇ ಇಲ್ಲ ನನಗೆ. ಏನಕ್ಕೆ ನನ್ನ ಬಗ್ಗೆ ಆ ಥರ ಹೇಳಿದ್ದೀರಾ ನೀವು ಅಂತ ಬ್ರೋ? ಅವ್ರು ಬಂದಿರೋದು ನನ್ನ ಪರ್ಸ್ನಲ್ ಮ್ಯಾಟರ್ಗೆ. ನನ್ನ ಪರ್ಸ್ನಲ್ ಮ್ಯಾಟರಲ್ಲಿ ಇಲ್ಲದೇ ಇರೋದನ್ನೆಲ್ಲ ಹೇಳಿದ್ದಾರೆ. ಅದು ನನ್ನ ಮರ್ಯಾದೆ ತೆಗೆಯೋಂಥ ಕೆಲಸ ಅದು, ಓಕೆನಾ? ಅದಕ್ಕೋಸ್ಕರ ನಾನು ಬಿಡೋದೇ ಇಲ್ಲ. ಅವ್ರ ಕಡೆಯಿಂದ ಸಾರಿ ವಿಡಿಯೋ ಬರಲೇಬೇಕು. ಆ್ಯಂಡ್ ಫೇಕ್ ರಿಪೋರ್ಟ್ ಮಾಡಿಸ್ತಾ ಇದ್ದಾರೆ ಬ್ರೋ, ದುಡ್ಡು ಕೊಟ್ಟು. ಆ ಸುಳೆ ಮಕ್ಕಳು ಯಾರು ಅಂತ ಗೊತ್ತಿಲ್ಲ. ಆ್ಯಂಡ್ ಲೀಗಲ್ ಆ್ಯಕ್ಷನ್ ತೊಗೋತೀನಿ, ಓಕೆನಾ? ಆ್ಯಂಡ್ ಮಾಡ್ತಾ ಇದ್ದೀನಿ ಕೂಡ, ಸೈಬರ್ ಕ್ರೈಮ್ ಕೂಡ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನನ್ನ ಫಾಲೋವರ್ಸ್ ಎಷ್ಟು ಸಪೋರ್ಟ್ ಮಾಡ್ತಿದ್ದ ಅಂದರೆ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಲವ್ ಯು ಆಲ್. ಆ್ಯಂಡ್ ಇನ್ನೊಬ್ಳು ಇದ್ದಾಳೆ ಇಲ್ಲಿ, ಚೈತ್ರ ಅಂತ. ಅವಳೊಬ್ಳು ತಿಕ್ಲಿ ಮುಂದೆ ಏನೇನೋ ಮಾತಾಡ್ತಾಳೆ, ಏನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾಳೆ. ಅವಳೊಬ್ಳು ತಿಕ್ಲಿ, ಅವಳೊಬ್ಳು ಚೈತ್ರ ತಿಕ್ಲಿಗೆ ಏನು ಹೇಳೋದು? ಇದೇ ಗ್ಯಾಪಲ್ಲಿ ಫಾಲೋವರ್ಸ್ ಮಾಡ್ಕೋತಾ ಇದೆಯಾ ಅಷ್ಟೇ ನೀನು. ಫಾಲೋವರ್ಸ್ಗೋಸ್ಕರ ಅಂತ ನನಗೆ ಗೊತ್ತಿರೋ ವಿಷಯ. ಆ್ಯಂಡ್ ಇನ್ನೊಬ್ಬ ಕ್ರಿಶಾ ಅಂತ ಇದ್ದಾನೆ, ಬಕೀಟ್ ಸುಳೆ ಮಗ, ಅವನು ಅಷ್ಟೇ ಫಾಲೋವರ್ಸ್ಗೋಸ್ಕರ ಅಂತ ಎಲ್ಲ ಕೂಡ ಗೊತ್ತು. ಬಕೀಟ್ಗೆ ಹೋದರೆ ನಿಮಗೆ ಗೊತ್ತು, ಫಾಲೋ ಮಾಡೋದು ಬೇಡ, ಜನದ ಇಷ್ಟ ಇರುತ್ತೆ. ನೋಡ್ಕೊಳ್ಳೋಣ ಮುಂದೆ.